ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆರಿ ಗುಡ್ ಮಾರ್ನಿಂಗ್. ತುಂಬ ದಿನಗಳ ನಂತರ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಸ್ವಲ್ಪ ರೂಮ್ ಕ್ಲೀನ್ ಮಾಡೋದಿತ್ತು, ಹಾಗಾಗಿ ನಮ್ಮ ರೂಮನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಹೆಣ್ಮಕ್ಳಿಗೆ ನಿಜವಾಗ್ಲೂ ಗೊತ್ತು, ನಿಮಗೆಲ್ಲರಿಗೂ ಮನೆ ಎಷ್ಟು ಕ್ಲೀನಾಗಿರುತ್ತೋ ನಾವು ಅಷ್ಟೇ ಶಾಂತವಾಗಿರ್ತೀವಿ ಅನ್ನೋದು. ಸೊ ಹಾಗಾಗಿ ನನಗೂ ರೂಮು ಕ್ಲೀನ್ ಇಲ್ಲ ಅಂತಂದರೆ ಒಂಥರ ಅನ್ಸ್ಯಾಟಿಸ್ಫೈಡ್ ಇರುತ್ತೆ. ಸೊ ಹಾಗಾಗಿ ವೀಕ್ಲಿ ಒನ್ ಟೈಮ್ ರೂಮ್ ಕ್ಲೀನ್ ಮಾಡ್ತಾನೆ ಇರ್ತೀನಿ. ನಮಗೂ ಗೊತ್ತಲ್ವ, ಮಕ್ಕಳಿದ್ದ ಮನೇಲಿ ತುಂಬ ಅವರು ಮೆಸ್ ಮಾಡ್ತಾರೆ ಅಂತ. ಸೊ ಹಾಗಾಗಿ ಅವಳು ತುಂಬಿಸ್ತಾನೇ ಇರ್ತಾಳೆ, ನಾನು ಕ್ಲೀನ್ ಮಾಡ್ತಾನೇ ಇರ್ತೀನಿ. ಆ್ಯಂಡ್ ಇದು ಕುದುರೆ ಏನಿದೆಯಲ್ಲ, ಸೊ ಇದು ಚನ್ನಪಟ್ಟಣದಿಂದ ನಮ್ಮ ಅಮ್ಮ ಮತ್ತು ಅಕ್ಕ ನಮಗೆ ಮನೆ ಓಪ್ನಿಂಗಿಗೆ ಗಿಫ್ಟ್ ಕೊಟ್ಟಿದ್ದು. ತುಂಬ ಚೆನ್ನಾಗಿದೆ. ನೀವು ಈ ಥರ ಕಟ್ಗೆದು ಈ ಥರ ಬೇಕು ಅಂತಂದರೆ ನೀವು ಚನ್ನಪಟ್ಟಣಕ್ಕೆ ಹೋಗಿ ಶಾಪ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ, ಏನು ಇದು ರೂಮ್ ಹೀಗಿದೆ ಅಂತ ಬೈಕೋಬೇಡಿ. ಸೊ ಹೀಗೆ ಇರುತ್ತೆ. ಡೈಲಿ ಅವಳನ್ನ ಸ್ಕೂಲಿಗೆ ಕಳಿಸಿ, ಇವ್ರನ್ನ ಶಾಪಿಗೆ ಕಳಿಸಿ ನಾನು ಹೋಗ್ತಿರ್ತೀನಿ. ಸೊ ಇವತ್ತು ರಜೆ ಮಾಡಿದ್ರಿಂದ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಕ್ಲೀನ್ ಮಾಡಿದ ಮೇಲೆ ನೀಟಾಗಿ ಕಾಣಿಸುತ್ತೆ. ಆ್ಯಂಡ್ ಕರ್ಟನ್ಸು ಇನ್ನೂ ಆರ್ಡ್ರ್ ಮಾಡಿದ್ದೀವಿ, ಬಂದಿಲ್ಲ. ಸೊ ಹಾಗಾಗಿ ಟೆಂಪ್ರವರಿ ಏನೋ ಸೆಟ್ ಮಾಡ್ಕೊಂಡಿದ್ದೀವಿ. ಅವಳಿಗೆ ರಾತ್ರಿ ತುಂಬ ಭಯ ಪಡ್ತಾಳೆ, ನಮ್ಮ ಆ ಕಡೆ ಈ ಕಡೆ ಗುಮ್ಮ ಬರುತ್ತೆ, ಹಂಗೆ ಹಿಂಗೆ ಹಾಗೆಲ್ಲ ಹೇಳಿ ಮಲಗಿಸ್ಬೇಕು. ಸೊ ಹಾಗಾಗಿ ಸುಮ್ಮನೆ ಅವಳು ಭಯ ಪಡ್ತಾಳೆ ಅಂತಂದು ಟೆಂಪ್ರವರಿ ಹಾಕಿದ್ದೀವಿ. ಆ್ಯಂಡ್ ನೆಕ್ಸ್ಟು ಎಲ್ಲ ಕ್ಲೀನ್ ಮಾಡಿ ಬೆಡ್ಶೀಟು ಹೊಸದಾಗಿ ಹಾಕಿದ್ವಿ ಮೊನ್ನೆ. ಹಾಗಾಗಿ ಮೇಲಷ್ಟೇ ಧೂಳ ತೆಗೆದುಬಿಡೋಣ ಅಂತಂದು ಟವಲ್ ತೊಗೊಂಡು ಹಾಗೆ ಕ್ಲೀನ್ ಮಾಡಿಕೊಂಡೆ. ಸೊ ಅಲ್ಲಿರೋದು ನಮ್ಮ ಅಪ್ಪ ಅಮ್ಮನ ಫೋಟೋ ಆ್ಯಂಡ್ ನಾನಿರೋದು. ಈ ಸೈಡ್ ಇರೋದು ನನ್ನ ಮಗಳದು. ಅದು ಹೋದ ವರ್ಷ ಗಣಪತಿ ಹಬ್ಬ ಇತ್ತು, ಆವಾಗ ತೆಗ್ದಿದ್ದು. ಆ್ಯಂಡ್ ನಂದು ನನ್ನ ಹಸ್ಬೆಂಡ್ ಫೋಟೋ ಇರೋದು ಗೋವಾಕ್ಕೆ. ಹೋದ ವರ್ಷ ನನ್ನ ಬರ್ಡೇಗೆ ಹೋಗಿದ್ವಿ ಗೋವಾಕ್ಕೆ. ಸೊ ಆವಾಗ ಫೋಟೋ ತಗೊಂಡಿದ್ದದು. ಹೋದ ಸಲದ ಬರ್ಡೇದಕ್ಕೆ ಈ ಸಲ ಬರ್ಡೇಗೆ ಈ ಫೋಟೋ ಫ್ರೇಮ್ ಮಾಡಿಸಿ ಕೊಟ್ಟಿದ್ರು ನನಗೆ. ಸೊ ಇದಿಷ್ಟು ಇವತ್ತಿಂದು ಕ್ಲೀನಿಂಗ್ ಆಯಿತು. ನೀವು ಯಾರ್ಯಾರು ತುಂಬ ಆ್ಯಕ್ಟಿವ್ ಆ್ಯಂಡ್ ಲೇಝಿ ಇದ್ದೀರಾ ಅಂತ ಕಮೆಂಟ್ ಮಾಡ್ತೀರಾ. ಬಿಕಾಸ್ ಅಂದರೆ ರೂಮ್ ಕ್ಲೀನ್ ಮಾಡೋದ್ರಲ್ಲಿ, ನಮ್ಮ ಮನೆ ಕ್ಲೀನ್ ಇಟ್ಕೊಳ್ಳೋದ್ರಲ್ಲಿ ಒಂದಿಷ್ಟು ಹೆಣ್ಮಕ್ಳು ತುಂಬ ಆ್ಯಕ್ಟಿವ್ ಇರ್ತಾರೆ. ಅವರಿಗೆ ಸ್ವಲ್ಪ ಏನು ಗಲೀಜು ಕಂಡ್ರೂ ಪದೇ ಕ್ಲೀನ್ ಮಾಡೋದು, ಅಲ್ಲಿ ಸ್ವಲ್ಪ ಕಾಣ್ತಾ ಕ್ಲೀನ್ ಮಾಡೋದು, ಇಲ್ಲಿ ಕಾಣ್ತಾ ಇಲ್ಲಿ ಕ್ಲೀನ್ ಮಾಡೋದು, ಈ ಥರ ಇರ್ತಾರೆ. ಇನ್ನೊಂದಿಷ್ಟು ಹೆಣ್ಮಕ್ಳು ಮಾಡಿದ್ರಾಯ್ತು ಬಿಡು, ಆಮೇಲೆ ಮಾಡಿದ್ರಾಯ್ತು ಬಿಡು, ಈ ಥರನೂ ಇರ್ತಾರೆ. ಸೊ ನೀವು ಯಾವ ಕ್ಯಾಟಗರಿಲಿ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ, ಓಕೆನಾ? ಸೊ ಈ ಕ್ಲೀನಿಂಗು ಹೀಗೆ ನಡೀತಾ ಇರುತ್ತೆ. ಸೊ ಒಂದು ಸಾಂಗ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ನೆಗಡಿ ಆಗಿದೆ, ಐನೋ, ಬಟ್ ನಿಮಗೆ ಕೇಳೋಕ್ಕೆ ಇರಿಟೇಟ್ ಆಗ್ಬೋದೇನೋ, ಬಟ್ ಆದರೂ ಟ್ರೈ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಹೇಳ್ತೀನಿ, ಓಕೆನಾ? ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯಿತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮಗುವೊಂದು ಹೂವಿನಂತೆ, ನೀನೊಂದು ಸಕ್ಕರೆಯ ಗೊಂಬೆಯಂತೆ, ಮಗುವೇ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯಿತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಇವಾಗ ಅಡುಗೆ ಮನೆಗೆ ಹೋಗೋಣ. ಸೊ ನಮ್ಮ ಅತ್ತೆಯವರು ಹೆಸರು ಕಾಳು ಮತ್ತು ಇನ್ನೊಂದು ಅವ್ರೆಕಾಳನ್ನ ಬೇಯಿಸಿಟ್ಟಿದ್ರು. ನಾನು ಅಡುಗೆ ಮನೆಗೆ ಬಂದು ಪಲ್ಯ ಮಾಡೋಣ ಅಂತ ಹೇಳಿ ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸಣ್ಣದು, ಆ್ಯಂಡ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆ ಹಾಕೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಓಕೆನಾ? ಸಾಂಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್, ಓಕೆನಾ? ಹೀಗೆ ನನ್ನ ಬ್ಲಾಗ್ಸಲ್ಲಿ ಸಾಂಗ್ ಬೇಕು ಅಂತಂದ್ರೆ ಯಾವ ಸಾಂಗ್ ಬೇಕು ಅಂತ ಹೇಳಿ ನಾನು ಟ್ರೈ ಮಾಡ್ತೀನಿ ಹಾಡೋಕ್ಕೆ. ಆ್ಯಂಡ್ ಮೇನ್ ನನ್ನ ವಾಯ್ಸ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನನಗೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ.
ಓಕೆ ಬನ್ನಿ, ನೆಕ್ಸ್ಟು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ತಿದ್ದೀನಿ. ನಿಮಗೆ ಬೇಕಷ್ಟು ತೊಗೊಳ್ಳಿ. ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ನಲ್ಲ, ಹಸಿ ಮೆಣಸಿನ್ಕಾಯ್ದು ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಸೊ ಅದನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನೇನು ಮಾಡಿದ್ದೀನಿ ಅಂತಂದರೆ ಹಸಿಮೆಣಸಿಕಾಯಿ, ಕೊತ್ತಂಬರಿ, ಆಮೇಲೆ ಬೆಳ್ಳುಳ್ಳಿ, ಜೀರಿಗೆ, ಆಮೇಲೆ ಕರಿಬೇವು, ಸೊ ಇದೆಲ್ಲ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಉಪ್ಪು ಹಾಕಿ. ಸೊ ಇದನ್ನು ನಮಗೆ ಅಂದರೆ ಗ್ರೀನ್ ಕಲರ್ ಬೇಕು. ಇನ್ನು ನಮ್ಮ ಮನೇಲಿ ಏನಪ್ಪ ಅಂತಂದರೆ ಗ್ರೀನ್ ಕಲರ್, ರೆಡ್ ಕಲರ್ ಪಲ್ಯ, ಸೊ ಈ ಥರ ಎಲ್ಲ ಇರುತ್ತೆ. ಅವರಿಗೆ ಎರಡು ಪಲ್ಯ ಮಾಡ್ತೀವಿ. ಸೊ 2 ರೆಡ್ ಕಲರ್ ಇದ್ದರೆ ಏನು 2 ರೆಡ್ ಕಲರ್ ಇದೆಯಲ್ಲ ಪಲ್ಯ ಅಂತಾರೆ. ಗ್ರೀನ್ ಕಲರ್ ಇದ್ದರೆ 2 ಗ್ರೀನ್ ಕಲರ್ ಇದೆಯಲ್ಲ ಅಂತಾರೆ. ಸೊ ಹಾಗಾಗಿ ಒಂದು ರೆಡ್ ಒಂದು ಗ್ರೀನ್ ಮಾಡ್ತೀವಿ. ಸೊ ಇದು ಹಸಿಮೆಣ್ಸಿಕಾಯಿ ಹಾಕಿದ್ರೆ ಗ್ರೀನ್ ಕಲರ್ ಆಗುತ್ತಲ್ಲ, ಸೊ ಹಾಗಾಗಿ ಹಸಿಮೆಣ್ಸಿಕಾಯಿ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ ಇದು. ಸೊ ಇದಕ್ಕೆ ಅರಿಶಿಣ, ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸೊ ನಾನು ಅದು ಬಾಯ್ಲ್ ಮಾಡಿಟ್ಟಿದ್ರಲ್ಲ, ನಮ್ಮ ಅತ್ತೆ ಬೇಯಿಸಿಟ್ಟಿದ್ರಲ್ಲ ಹೆಸರು ಕಾಳು, ಮತ್ತು ಅದು ಮೊಳಕೆ ಬಂದಿತ್ತು ಹೆಸರು ಕಾಳು, ಅದನ್ನು ಮತ್ತು ಅವರೆಕಾಳನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದಾದಮೇಲೆ ಇದಕ್ಕೆ ನಾನು ಹೇಳಿದ್ನಲ್ಲ ಸ್ವಲ್ಪ ಗ್ರೀನ್ ಕಲರ್ ಚಟ್ನಿ ಮಾಡ್ಕೊಂಡಿದ್ದೆ ಅಂತ, ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಮೆಣಸಿನ್ಕಾಯಿ, ಅದು ಇದು ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೊ ನೀವು ಬೇಕು ಅಂದರೆ ಹಸಿ ಶುಂಠಿನೂ ಸಹ ಇದಕ್ಕೆ ಹಾಕ್ಕೋಬೋದು. ಬಟ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಮನೆಯಲ್ಲಿ, ಹಾಗಾಗಿ ಮೇಲೆ ಮತ್ತೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊತೀನಿ. ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದು ಹೇಳಿ ನೋಡ್ಬೋದು ನೀವು. ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ನೀವು ಯಾವ ಥರ ಹೆಸರು ಕಾಳು ಪಲ್ಯ ಮಾಡ್ತೀರಾ ನಿಮ್ಮ ಮನೇಲಿ ಅಂತ ಹೇಳಿ. ಆ್ಯಂಡ್ ಸ್ವಲ್ಪ ಜನಕ್ಕೆ ಹೆಸರು ಕಾಳು ಪಲ್ಯ ಇಷ್ಟ ಆಗುತ್ತೆ. ಸೊ ಇದು ತುಂಬ ಹೆಲ್ದಿ, ಡಯಟಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಟ್ರೈ ಮಾಡಿ. ಏನು ಗರಂ ಮಸಾಲ ಎಲ್ಲ ಅಂದರೆ ಮಸಾಲ ಐಟಮ್ಸು ಸ್ವಲ್ಪ ಅವಾಯ್ಡ್ ಮಾಡಿ ನಾರ್ಮಲ್ ಈ ಥರ ಮಾಡ್ಕೋಬೋದು. ಆಮೇಲೆ ಸಲಾಡ್ ಥರನೂ ಮಾಡ್ಕೋಬೋದು. ನೀವು ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಂಡು ತಿನ್ಬೋದು ಅಷ್ಟೇ. ಮೇಲೆ ನಾನು ಸ್ವಲ್ಪ ಹಾಫ್ ಲೆಮನ್ ತೊಗೊಂಡಿದ್ದೆ, ಅದನ್ನು ಹಿಂಡ್ಕೋತಾ ಇದ್ದೀವಿ. ಸೊ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸಕ್ಕರೆ ತೊಗೋತಾ ಇದ್ದೀನಿ, ಉಪ್ಪು ಹಾಕಿದ್ದೀನಿ, ಮೇಲೆ ಸ್ವಲ್ಪ ಸಕ್ಕರೆ ಹಾಕಿ ಮುಗೀತು. ಇದಿಷ್ಟು ಮಾಡಿಕೊಂಡ್ರೆ ಹೆಸರುಬೇಳೆ ಮತ್ತು ಅವರೆಕಾಳು ಪಲ್ಯ ಮಿಕ್ಸ್ ಪಲ್ಯ ರೆಡಿ. ಸಾರಿ ವೇಟ್ ಮಾಡಿ, ಕೊತ್ತಂಬರಿ ಹಾಕೋದೇ ಮರ್ತುಬಿಟ್ಟಿದ್ದೀನಿ. ಮಿಕ್ಸಿಗೆ ಹಾಕಿದ್ದೆ, ಬಟ್ ಆಮೇಲೆ ಮತ್ತೊಂದು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಹೆಸರು ಕಾಳು ಮತ್ತು ಅವರೆಕಾಳು ಮಿಕ್ಸ್ ಪಲ್ಯ ರೆಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೂ ವಿಡಿಯೋ ಇದೆ, ಮುಗ್ದಿಲ್ಲ ನೋಡಿ. ಇದು ಬೆಡ್ರೂಮಲ್ಲಿ ಏನಪ್ಪ ಅಂತಂದರೆ ಒಂದು ಆನೆದು ಮುಖ ಇರೋದೊಂದು ಇದು ಇತ್ತು. ಸೊ ಅದಕ್ಕೆ ನಾನು ಮನಿ ಪ್ಲ್ಯಾಂಟನ್ನು ಹಾಕಿದ್ದೀನಿ. ನೋಡೋಣ ಹೇಗೆ ಬೆಳೆಯುತ್ತೆ ಅಂತ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ. ಲೆಟ್ಸ್ ಸಿ, ಸ್ವಲ್ಪ ದಿನದ ಮೇಲೆ ನೋಡೋಣ ಏನಾಗುತ್ತೆ ಅಂತದ್ದು. ರೂಮಲ್ಲಿ ಸೊ ಏನೋ ನೋಡೋಣ, ಅದು ಮನಿ ಪ್ಲ್ಯಾಂಟ್ ಒಳಗೆಲ್ಲ ಇಟ್ಟರೆ ಬೆಳೆಯುತ್ತೆ ಅಂತಾರೆ. ಆ್ಯಂಡ್ ಬನ್ನಿ, ನಾನು ಸ್ವಲ್ಪ ಟೆರೆಸ್ ಮೇಲೆ ಹೋಗೋ ವಾಕ್ ಮಾಡಬೇಡ ಅಂತ ಬಂದೆ. ಇಲ್ಲಿ ನನ್ನ ಫ್ರೆಂಡ್ ವೇಟ್ ಮಾಡ್ತಾಯಿದ್ರು ನನಗೋಸ್ಕರ, ಪಿಜ್ಜಾ ಅನ್ನೋರು. ಬನ್ನಿ ಮಾತಾಡ್ಸೋಣ. ಹಾಯ್ ಹಲೋ, ಗುಡ್ ಆಫ್ಟರ್ನೂನ್. ಇಲ್ಲಿ ನೋಡು, ನೀನು ಹೋಗ್ತೀಯಾ? ನಾನು ಬರ್ತೀನಿ ನಿನ್ನ ಜೊತೆ. ಪಿಜ್ಜಾ ಹಾರೋದ್ಯಾ? ಹಾರೋದ್ಯಾ? ಹಾರ್ಬಿಟ್ಟ ಬಾಯ್.